ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗೋ ಕಾಲ ಹತ್ರ ಬರ್ತಾ ಇದೆಯಾ? ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ಇದೀಗ ಆರಂಭವಾಗಿದೆ. ಇದಕ್ಕೆ ಕಾರಣ ಸುಪ್ರೀಂ ಕೋರ್ಟ್ ಬುಧವಾರ ಕೊಟ್ಟ ತೀರ್ಪು. ಡಿವೋರ್ಸ್ ಪಡೆದ ಮುಸ್ಲಿಂ ಮಹಿಳೆಯರಿಗೂ ಜೀವನಾಂಶ ಸಿಗಬೇಕು ಅನ್ನೋದು ಈ ತೀರ್ಪಿನ ಸಾರಾಂಶ. ಹಾಗಾದ್ರೆ ಇದರಿಂದ ಉಂಟಾಗುವಂತಹ ಪರಿಣಾಮಗಳೇನು? ಇದೆಲ್ಲದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾರೆ ಹೊಸ ದಿಗಂತ ದಿನಪತ್ರಿಕೆಯ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥರಾದಂತಹ ವಿಠಲ್ ದಾಸ್ ಕಾಮತ್ ಅವರು. ನಿನ್ನೆ ಬುಧವಾರ ಸರ್ವೋಚ್ಚ ನ್ಯಾಯಾಲಯ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಮುಸ್ಲಿಂ ವಿಚ್ಛೇದಿತ ಮಹಿಳೆಯರಿಗೆ ಜೀವನಾಂಶ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತೀರ್ಪು ಹೊರಬಂದಿದೆ. ಈ ತೀರ್ಪು ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲು ಆಗುವ ಎಲ್ಲ ಸಾಧ್ಯತೆಗಳು ಇವೆ ಮತ್ತು ಈ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಏನು ಜಾರಿಗೆ ತರಬೇಕೆನ್ನುವಂತ ಪ್ರಬಲವಾದ ಹೋರಾಟ ಸುದೀರ್ಘವಾಗಿ ಏನು ನಡೆದು ಬರ್ತಾ ಇತ್ತು, ಆ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ, ಬಲ ಮತ್ತು ಕಾನೂನಾತ್ಮಕ ಒಂದು ಬಲವನ್ನು ಕೊಡ್ಲಿಕ್ಕಿದೆ. ಏನಿದು ತೀರ್ಪು? ತೆಲಂಗಾಣದ ಅಬ್ದುಲ್ ಎನ್ನುವಂತ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಗೆ ತಲಾಕ್ ಕೊಡ್ತಾನೆ. ಆತನ ಹೆಂಡತಿ ನ್ಯಾಯಾಲಯದ ಮೆಟ್ಟಿಲೇ ಇರ್ತಾಳೆ, ತನಗೆ ಜೀವನಾಂಶ ಕೊಡಬೇಕು ಅಂತ. ಅವಾಗ ನ್ಯಾಯಾಲಯ ಒಂದು ತೀರ್ಪು ಕೊಡುತ್ತೆ, 20 ಜೀವನಾಂಶವನ್ನು ಆ ಮಹಿಳೆಗೆ ಕೊಡಬೇಕು ಎನ್ನುವಂಥದ್ದು. ಬಟ್ ಆ ಪುರುಷ ಏನು ಅಬ್ದುಲ್ ಇದ್ದಾನೆ, ವಿಚ್ಛೇದನ ಕೊಟ್ಟಂತ ವ್ಯಕ್ತಿ, ಈ ಜೀವನಾಂಶ ಕೊಡ್ಲಿಕ್ಕೆ ಒಪ್ಪೋದಿಲ್ಲ. ನಮ್ಮ ಏನು ಶರಿಯತ್ ಕಾನೂನು ಇದೆ, ಆ ಶರಿಯತ್ ಕಾನೂನಿನ ಪ್ರಕಾರ ನಾನು ತಲಾಕ್ ಕೊಟ್ಟಿದ್ದೇನೆ, ಹೀಗಾಗಿ ನನಗೆ ಜೀವನಾಂಶ ಕೊಡುವಂತ ಯಾವ ಬದ್ಧತೆನೂ ಇಲ್ಲ ಅನ್ನುವಂತ ವಾದವನ್ನು ಮಂಡಿಸ್ತಾನೆ. ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲಿರುತ್ತೆ. ಸುದೀರ್ಘವಾದ ವಾದ ಪ್ರತಿವಾದಗಳು ನಡೆದ ನಂತರ ಬುಧವಾರ ದಿನ ಒಂದು ಮಹತ್ವದ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಇದನ್ನು ಎಲ್ಲರೂ ಗಮನಿಸತಕ್ಕದ್ದು. ಆ ತೀರ್ಪಿನಲ್ಲಿ ಏನ್ ಹೇಳ್ತಾರಂದ್ರೆ, 1973 ಏನು ಜಾರಿಯಲ್ಲಿದೆ ಸೆಕ್ಷನ್ 125 ಕಾನೂನು, ಈ ಕಾನೂನು ಭಾರತದ ಎಲ್ಲ ಧರ್ಮ ಮತ್ತು ಜಾತಿ ಮೀರಿ ಎಲ್ಲ ಮಹಿಳೆಯರಿಗೂ ಅನ್ವಯವಾಗುತ್ತೆ. ಆ ಕಾನೂನಿನ ಅಡಿಯಲ್ಲಿ ಎಲ್ಲ ಜಾತಿ ಧರ್ಮದ ಮಹಿಳೆಯರು ಸಹ ಜೀವನಾಂಶ ಪಡೆಯಲಿಕ್ಕೆ ಅರ್ಹರು. ಜೊತೆಗೆ ಈ ಜೀವನಾಂಶ ಅನ್ನುವುದು ಭಿಕ್ಷೆ ಅಲ್ಲ, ಜೀವನಾಂಶ ಅನ್ನುವುದು ದಾನ ಅಲ್ಲ, ಜೀವನಾಂಶ ಅನ್ನುವುದು ಮಹಿಳೆಯರಿಗೆ ಸಿಗಬೇಕಾದಂತ ಅವಳ ಹಕ್ಕು ಎನ್ನುವಂಥದ್ದನ್ನು ಬಲವಾಗಿ ನ್ಯಾಯಾಲಯ ಪ್ರತಿಪಾದಿಸಿದೆ. ಇಂತಹ ಪಕ್ಷಪಾತಿ ಕಾನೂನು ಕೂಡ ನಮ್ಮ ಸಂವಿಧಾನದಲ್ಲಿತ್ತ ಅಂತ ಪ್ರಶ್ನೆ ಕೇಳಬೇಡಿ. ಯಾಕಂದ್ರೆ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಮಹಿಳಾ ವಿರೋಧಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಅಮಾನವೀಯ ಕಾನೂನನ್ನ ನಮ್ಮ ಸಂವಿಧಾನದಲ್ಲಿ ಸೇರಿಸಿದ್ದು ಮಾನ್ಯ ರಾಹುಲ್ ಗಾಂಧಿಯವರ ತಂದೆ ರಾಜೀವ್ ಗಾಂಧಿ ಅವರು. ಆದ್ರೆ ಅವರು ಯಾಕೆ ಈ ರೀತಿಯಾದಂತಹ ಅಮಾನವೀಯ ಕಾನೂನನ್ನ ಜಾರಿಗೆ ತಂದಿದ್ರು? ನಾವು ಗಮನಿಸಬೇಕು, 1985 ಶಾಬಾನೋ ಪ್ರಕರಣ ಇದೇ ರೀತಿ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲನ್ನು ಏರಿತ್ತು. ಆ ಶಾಬಾನೋ ಪ್ರಕರಣ ಇಡೀ ದೇಶದಲ್ಲಿ ದೊಡ್ಡ ವಿವಾದವನ್ನು ಸೃಷ್ಟಿಸಿತು, ದೊಡ್ಡ ಚರ್ಚೆಗೆ ಕಾರಣವಾಯಿತು. ಪರ ವಿರೋಧ ಚರ್ಚೆಯ ಮೂಲಕ ಈ ಪ್ರಕರಣದ ಬಗ್ಗೆ ದೊಡ್ಡ ಮಟ್ಟದ ಒಂದು ವಾಗ್ವಾದ ನಡೆಯಿತು. ಶಾಬಾನೋ ಪ್ರಕರಣದಲ್ಲೂ ಸಹ ಸರ್ವೋಚ್ಚ ನ್ಯಾಯಾಲಯ ಜೀವನಾಂಶ ಕೊಡ್ಲಿಕ್ಕೆ ತೀರ್ಪು ಕೊಡುತ್ತೆ. ಬಟ್ ಇಡೀ ಮುಸ್ಲಿಂ ಸಮುದಾಯ ಈ ತೀರ್ಪನ್ನು ವಿರೋಧ ಮಾಡುತ್ತೆ. ಯಾಕಂದ್ರೆ ಶರಿಯತ್ ಕಾನೂನಿನ ಪ್ರಕಾರ ನಮಗೆ ಜೀವನಾಂಶ ಕೊಡುವಂತ ಯಾವ ಹಕ್ಕು ಇಲ್ಲ, ಹೀಗಾಗಿ ಈ ತೀರ್ಪನ್ನು ನಾವು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ವಾದವನ್ನು ಮುಸ್ಲಿಂ ಸಮುದಾಯ ಮುಂದಿಡುತ್ತೆ. ಆಗ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂಥವರು ಕಾಂಗ್ರೆಸ್ನ ರಾಜೀವ್ ಗಾಂಧಿ. ಈ ರಾಜೀವ್ ಗಾಂಧಿ ಅವರು 1986 ಮಹಿಳೆಯರ ವಿಚ್ಛೇದಿತ ಹಕ್ಕು ಕಾನೂನು ಅನ್ನುವಂತ ಒಂದು ಕಾನೂನನ್ನು ರೂಪಿಸುವ ಮೂಲಕ ಈ ವಿಚ್ಛೇದನಕ್ಕೊಳಗಾದಂತ ಮಹಿಳೆಯರಿಗೆ ಜೀವನಾಂಶ ಸಿಗದಂತೆ ಮತ್ತು ವಿಚ್ಛೇದನ ನೀಡಿದಂತ ಪುರುಷರು ಜೀವನಾಂಶ ಕೊಡುವ ಬದ್ಧತೆಯನ್ನು ಪ್ರದರ್ಶಿಸದಂತೆ ಒಂದು ಕಾನೂನಾತ್ಮಕ ಅವರಿಗೆ ಒಂದು ಶಕ್ತಿಯನ್ನು ಕೊಡ್ತಾರೆ. ಈ ಮೂಲಕ ಈ ಕಾನೂನಿನಿಂದಾಗಿ ಮುಸ್ಲಿಂ ಪುರುಷರು ವಿಚ್ಛೇದನೆ ಕೊಟ್ರೆ ಜೀವನಾಂಶ ಕೊಡುವಂತ ಯಾವುದೇ ಬದ್ಧತೆ ಅವರಿಗೆ ಇರೋದಿಲ್ಲ. ಬಟ್ ಈಗ ಮತ್ತೆ ತೆಲಂಗಾಣದ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಲನ್ನು ಯಾವಾಗ
ಈ ಪ್ರಕರಣ ಮುಸ್ಲಿಂ ವಿಚ್ಛೇದಿತ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಲ್ ಏರ್ತ ಈ ಪ್ರಕರಣದಲ್ಲಿ ನ್ಯಾಯಾಲಯ ಕುಲಂಕುಷವಾಗಿ ತನ್ನ ತೀರ್ಪನ್ನು ಕೊಟ್ಟಿದೆ. ಈ 1986ಕ್ಕಿಂತ 1973 ಸೆಕ್ಷನ್ 125 ಇದೆ, ಇದು ಹೆಚ್ಚು ಶಕ್ತಿಯುತವಾದದ್ದು ಮತ್ತು ಇದು ಎಲ್ಲ ಧರ್ಮ ಮತ್ತು ಮಹಿಳೆಯರಿಗೆ ಅನ್ವಯವಾಗುವಂತದ್ದು. ಈ ಕಾರಣಕ್ಕಾಗಿ ವಿಚ್ಛೇದಿತ ಮಹಿಳೆ ಮುಸ್ಲಿಂ ಆಗಲಿ ಯಾವುದೇ ಧರ್ಮದವರಾಗಲಿ ಅವಳು ಜೀವನಾಂಶ ಪಡೆಯಲಿಕ್ಕೆ ಅರ್ಹಳು. ಈ ಕಾರಣದಿಂದಾಗಿ ಮುಸ್ಲಿಂ ಮಹಿಳೆಗೆ ಜೀವನಾಂಶ ಕೊಡಲೇಬೇಕು ಎನ್ನುವಂತ ಒಂದು ತೀರ್ಪು ನಿನ್ನೆ ಬಂದಿದೆ. ಸುಪ್ರೀಂ ಕೋರ್ಟ್ನ ತೀರ್ಪು ದೇಶದಲ್ಲಿ ಹೊಸ ಆಶಾಕಿರಣವನ್ನ ಮೂಡಿಸಿದೆ. ಧರ್ಮದ ಆಧಾರದ ಮೇಲೆ ಮಾಡಿರುವ ಕಾನೂನನ್ನ ರದ್ದು ಮಾಡಿ ದೇಶದಲ್ಲಿ ಏಕರೂಪ ಕಾನೂನು ಜಾರಿ ಮಾಡುವುದಕ್ಕೆ ಈಗ ಕಾನೂನಿನ ಬಲವು ಸಿಕ್ಕಂತಾಗಿದೆ. ಈ ತೀರ್ಪು ಇವತ್ತು ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಗೆ ಖಂಡಿತವಾಗಿಯೂ ಕಾರಣ ಆಗ್ಲಿಕ್ಕಿದೆ. ಯಾಕಂದ್ರೆ ಈ ದೇಶದಲ್ಲಿ ನಾವು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕೆನ್ನುವಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏಕರೂಪ ಕಾನೂನು ನಾಗರಿಕ ಸಂಹಿತೆ ಅಂದರೆ ಇಡೀ ದೇಶದಲ್ಲಿ ಇರುವಂತ ಎಲ್ಲ ಸಮುದಾಯ, ಎಲ್ಲ ಧರ್ಮ, ಎಲ್ಲ ಜಾತಿಯವರಿಗೆ ಒಂದೇ ರೀತಿಯ ಕಾನೂನು, ಒಂದೇ ರೀತಿಯ ನ್ಯಾಯಾಂಗ ವ್ಯವಸ್ಥೆ. ಬಟ್ ಈ ಭಾರತದ ವಿಭಜನೆಯ ನಂತರದಲ್ಲಿ ಸುದೀರ್ಘವಾಗಿ ಆಡಳಿತದಲ್ಲಿರುವಂತ ಕಾಂಗ್ರೆಸ್ ಪಕ್ಷ ತನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮುಸ್ಲಿಮರಿಗೆ ಪ್ರತ್ಯೇಕವಾದ ಕಾನೂನನ್ನು ರಚಿಸುವತ್ತ ಹೆಚ್ಚು ಆಸಕ್ತಿಯನ್ನು ತೋರಿದ್ದನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಮುಸ್ಲಿಮರಿಗೆ ಅಗತ್ಯವಿದ್ದಾಗ ಶರಿಯತ್ ಕಾನೂನನ್ನು ಜಾರಿಗೆ ತರುವಂತದ್ದು, ಅದು ಅಗತ್ಯ ಇಲ್ಲದಿದ್ದಾಗ ನಮ್ಮ ಸಂವಿಧಾನದ ಪ್ರಕಾರ ಇರುವಂತ ಕಾನೂನುಗಳಿಗೆ ಆದ್ಯತೆ ಕೊಡುವಂತದ್ದು, ಹೀಗೆ ವಿಮುಖ ನೀತಿಯನ್ನು ನಾವು ಅನುಸರಿಸುತ್ತಾ ಬಂದಿದ್ದೇವೆ. ಈ ತಲಾಕ್ ವಿಷಯದಲ್ಲಿ ನಾವು ತಲಾಕ್ ಅನ್ನು ಸುದೀರ್ಘವಾಗಿ ಗಮನಿಸಬೇಕು. ಒಬ್ಬ ಪುರುಷ ತನ್ನ ದೈಹಿಕ ಇಚ್ಛೆ ಪೂರ್ಣ ಆಯ್ತು ಅಥವಾ ಒಬ್ಬ ಮಹಿಳೆ ತನ್ನ ಜೊತೆ ಸಂಸಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಅಥವಾ ಸಣ್ಣ ಪುಟ್ಟ ಕಾರಣಗಳಿಗಾಗೂ ಸಹ ಒಬ್ಬ ಪುರುಷ 3 ಬಾರಿ ತಲಾಕ್ ಅನ್ನು ಹೇಳಿ ಆ ಮಹಿಳೆಯನ್ನು ಬೀದಿಗಟ್ಟುವಂತ ಒಂದು ಪದ್ಧತಿ ಈ ಆಧುನಿಕ ಯುಗದಲ್ಲೂ ಸಹ ಮುಸ್ಲಿಂ ಸಮುದಾಯದಲ್ಲಿ ಕಾಣ್ತೀವಿ. ಬಟ್ ಈ ತಲಾಕ್ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಈಗ ನಿಷೇಧ ಮಾಡಿದೆ. ಇಡೀ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ತರಬೇಕೆನ್ನುವಂತ ಒಂದು ದೊಡ್ಡ ಹೋರಾಟ ನಡೀತಾ ಇದೆ, ದೊಡ್ಡ ಚರ್ಚೆ ನಡೀತಾ ಇದೆ. ಆ ಚರ್ಚೆಗೆ ಕಾನೂನಾತ್ಮಕ ಬಲ ಸರ್ವೋಚ್ಚ ನ್ಯಾಯಾಲಯದ ಈ ತೀರ್ಪಿನಿಂದ ಬಂದಿದೆ. ಏಕರೂಪ ನಾಗರಿಕ ಸಂಹಿತೆಯ ಒಂದು ಭಾಗವೇ ಏನು ನಿನ್ನೆ ಮುಸ್ಲಿಂ ವಿಚ್ಛೇದಿತ ಮಹಿಳೆಯರಿಗೆ ಜೀವನಾಂಶ ಕೊಡಬೇಕ ಎನ್ನುವಂತ ತೀರ್ಪು ಇಡೀ ಮಹಿಳೆಯರನ್ನು ಒಂದೇ ಸ್ತರದಲ್ಲಿ, ಏಕ ಸ್ತರದಲ್ಲಿ, ಧರ್ಮಾತೀತವಾಗಿ ಮತ್ತು ಜಾತ್ಯತೀತವಾಗಿ ನೋಡುವಂತ ಒಂದು ಕಾನೂನಾಗಿ, ಒಂದು ತೀರ್ಪಾಗಿ ನಮ್ಮ ಮುಂದೆ ನಿಲ್ಲಿಕ್ಕಿದೆ. ಈ ಕಾರಣದಿಂದಾಗಿ ಭವಿಷ್ಯದಲ್ಲಿ ಕೇಂದ್ರ ಸರ್ಕಾರ ಏನು 3ನೇ ಅವಧಿಗೆ ತಾನು ಕ್ರಾಂತಿಕಾರಿ ನಿರ್ಧಾರಗಳನ್ನು ಮಾಡ್ಲಿಕ್ಕಿದ್ದೇನೆ ಎನ್ನುವಂತ ಮಾತನ್ನು ಮೋದಿಯವರು ಆಗಾಗ ಹೇಳ್ತಾ ಇರ್ತಾರೆ. 3ನೇ ಅವಧಿಯಲ್ಲಿ ಅನೇಕ ಕ್ರಾಂತಿಕಾರಿ ಕಾನೂನುಗಳನ್ನು ನಾನು ತರ್ತೇನೆ, ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ನಾನು ತರ್ತೇನೆ ಅಂತ ಏನು ಹೇಳ್ತಾ ಇದ್ರು, ಆ ಸರ್ಕಾರಕ್ಕೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡ್ಲಿಕ್ಕೆ ಕಾನೂನಾತ್ಮಕ ಬದ್ಧತೆಯನ್ನು, ಕಾನೂನಾತ್ಮಕ ಶಕ್ತಿಯನ್ನು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಿನ್ನೆ ಕೊಟ್ಟಿದೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಇದು ಸಾಕಷ್ಟು ದೊಡ್ಡ ಬೆಳವಣಿಗೆಗೂ ಕಾರಣವಾಗ್ಲಿಕ್ಕಿದೆ, ಸಾಕಷ್ಟು ಕಾನೂನಾತ್ಮಕ ಬದಲಾವಣೆಗಳಿಗೂ ಕಾರಣವಾಗ್ಲಿಕ್ಕಿದೆ. ವಿಶೇಷವಾಗಿ ಮುಸ್ಲಿಂ ಮಹಿಳೆಯರಿಗೆ ಭವಿಷ್ಯದಲ್ಲಿ ತಲಾಕ್ ಮೂಲಕ ಅತಂತ್ರತೆಗೆ ಹೋಗುವಂತ ಏನು ಸ್ಥಿತಿ ಇತ್ತು ಅದರಿಂದ ಮುಕ್ತಿಗೊಳ್ಳಿಕ್ಕೆ ಒಂದು ದೊಡ್ಡ ಅವಕಾಶವನ್ನು ಒದಗಿಸಲಿಕ್ಕಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಕೇವಲ ಮುಸ್ಲಿಂ ಮಹಿಳೆಯರ ಬಾಳಿನಲ್ಲಷ್ಟೇ ಭರವಸೆಯನ್ನ ಮೂಡಿಸಿಲ್ಲ. ದೇಶದಲ್ಲಿ ಕಾನೂನು ಎಲ್ರಿಗೂ ಒಂದೇ ಆಗಿರಬೇಕು ಅಂತ ಬಯಸೋ ರಾಷ್ಟ್ರೀಯವಾದಿ ಭಾರತೀಯರೆಲ್ಲರಲ್ಲೂ ಕೂಡ ಒಂದು ನಿರೀಕ್ಷೆಯನ್ನ ಮೂಡಿಸಿದೆ. ಬಹುದಿನಗಳ ಬೇಡಿಕೆಯಾಗಿರೋ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವುದಕ್ಕೆ ಈ ತೀರ್ಪು ನಾಂದಿ ಆಗಲಿ ಅನ್ನೋದು ಕೋಟ್ಯಾಂತರ ಭಾರತೀಯರ ಆಶಯ.